ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ನೇಹಿತರೆ, ನಾನು ಹೇಳಿದ್ದೆ ನಿಮಗೆ ಮೊದಲನೇದಾಗಿ ಎಕ್ಸಾಮನ್ನು 1/3/2026 ಎಕ್ಸಾಮಿನೇಷನ್ ಬರೆದಿದ್ರಲ್ವಾ, ಅದರ ಒಂದು ಮೊದಲನೇ ಸ್ಟೆಪ್, ಮೊದಲನೇ ಪ್ರಕ್ರಿಯೆ ಎಕ್ಸಾಮ್ ಆದರೆ ನೆಕ್ಸ್ಟ್ ಪ್ರಕ್ರಿಯೆ ಏನಂತ ಹೇಳಿದ್ದೆ, ತಾತ್ಕಾಲಿಕ ಕೀ ಆನ್ಸರ್ನ ಕೆ ಅವರು ಬಿಡ್ತಾರೆ ಅಂತ ಹೇಳಿದ್ದೆ. ಸೊ ಈಗ ನಿಮ್ಮ ಒಂದು OMR ಏನು ಕಾರ್ಬನ್ ಕಾಪಿ ಇದೆ ಅದನ್ನು ತೆಗೆದುಕೊಂಡು ನೀವು ಇಲಾಖೆ ವತಿಯಿಂದ ಬಿಟ್ಟಿರುವಂತಹ ಕೀ ಆನ್ಸರ್ನ ತೆಗೆದುಕೊಂಡು ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನೋಡ್ಬೋದು, ನೀವು ಇವತ್ತು ಬಿಟ್ಟಿದ್ದಾರೆ 3/3/2026 ಕ್ರೈಸ್ ಮತ್ತು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ 2026 ಯಾರೆಲ್ಲ ಎಕ್ಸಾಮ್ ಬರೆದ್ರಿ ಅದರ ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನು ಬಿಟ್ಟಿರುವಂಥದ್ದು. ನೋಡಿ ಸ್ನೇಹಿತರೆ, 2025-26 ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಇವೆಲ್ಲ ಸ್ಕೂಲ್ಗಳಿಗೆ ಏನಿದ್ದಾವೆ ಇತ್ಯಾದಿ ಸ್ಕೂಲ್ಗಳಿಗೆ ಮುಂತಾದ ವಸತಿ ಶಾಲೆಗಳಿಗೆ 2026 ಸಾಲಿನ 6ನೇ ತರಗತಿಯ ದಾಖಲಾತಿಗೆ ಸಂಬಂಧಿಸಿದಂತೆ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿರುತ್ತದೆ. ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದಲ್ಲಿ, ನಾನು ಹೇಳಿದ್ದೆ ಬೆಳಗ್ಗೆ, ನಿಮ್ಗೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಏನು ಮಾಡ್ಬೋದು, ಸಲ್ಲಿಸ್ಬೋದು ಅಂತೇಳಿ. ಇಲ್ಲಿ ಸಲ್ಲಿಸೋದು ಕೂಡ ಲಿಂಕ್ ಕೊಟ್ಟಿದ್ದಾರೆ. ಈ ಲಿಂಕ್ ಮೇಲೆ ಕೊಟ್ಟು ಏನಂತ ಕೊಟ್ಟಿದ್ದಾರೆ ಅಂದರೆ, ಈ ಲಿಂಕ್ ಮೂಲಕವೇ ಮಾತ್ರವೇ 7/3/2026 ಮಧ್ಯಾಹ್ನ 12 ಗಂಟೆ ಒಳಗಾಗಿ ಸಲ್ಲಿಸಬಹುದಾಗಿರುತ್ತದೆ ಅಂತೇಳಿ ತಿಳಿಸಿರುವಂಥದ್ದು. ಓಕೆನಾ. ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಪರೀಕ್ಷೆಯ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ನೀವು ಸಲ್ಲಿಸಬೇಕಾಗ್ತದೆ. ಯಾವ ದಿನಾಂಕ, ಕೊನೆಯ ದಿನಾಂಕ ಆಗಿರ್ತದೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೀ ಆನ್ಸರ್ಗೆ 7/3/2026. ಓಕೆನಾ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ವಿಷಯ ತಜ್ಞರ ಸಮಿತಿಯು ಪರಿಶೀಲಿಸಿ ತೀರ್ಮಾನಿಸುವ ಕೀ ಉತ್ತರಗಳು ಅಂತಿಮವಾಗಿರ್ತವೆ ಅಂತೇಳಿ ತಿಳಿಸಿರುವಂಥದ್ದು. ಇದಿಷ್ಟು ಮಾಹಿತಿಯಾಗಿರುವಂತಹದ್ದು. ಅಫಿಷಿಯಲ್ ಆಗಿ ಇಲಾಖೆ ಕಡೆಯಿಂದ ಅಂದರೆ KEವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ತಾತ್ಕಾಲಿಕ ಕೀ ಉತ್ತರಗಳನ್ನು ಬಿಟ್ಟಿರ್ತಾರೆ. ಅಲ್ಲೇನಾದರೂ ಆಕ್ಷೇಪಣೆ ಸಲ್ಲಿಸ್ಬೇಕಂದ್ರೆ ನೀವು ಸರಿಯಾದ ದಾಖಲೆಗಳನ್ನು ಮತ್ತು PDF ಮಾಡಿ ಸಲ್ಲಿಸಬೇಕಾಗುತ್ತೆ. 7/3/2026 ಒಳಗಾಗಿ ಸಲ್ಲಿಸಬೇಕಾಗುತ್ತೆ. ಇದಿಷ್ಟು ಮಾಹಿತಿಯಾಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.